ಭಾರತ ಸರ್ವಜನಾಂಗದ ಶಾಂತಿಯ ತೋಟ ಎಂದು ನಮ್ಮನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಉಪನ್ಯಾಸಕರು ಹೇಳುತ್ತಲೇ ಬಂದಿದ್ದಾರೆ. ಹಾಗಿದ್ದರೆ ಭಾರತ ನಿಜಕ್ಕೂ ಇಂದು ಶಾಂತಿಯ ತೋಟವಾಗಿ ಉಳಿದಿದೆಯೇ? ಅಧಿಕಾರ ದಾಹ, ಸಂಪತ್ತಿನ ಮೋಹ, ಮತಾಂಧತೆ, ಧರ್ಮಾಂಧತೆ, ಭಯೋತ್ಪಾದನೆ, ಸಾಂಸಾರಿಕ ಕಲಹ, ರಾಜ್ಯ ಕೇಂದ್ರ ಸರ್ಕಾರಗಳ ಮುಸುಕಿನ ಗುದ್ದಾಟ ಇಂತಹ ಹಲವು ಕಾರಣಗಳಿಂದ ಭಾರತದೆಲ್ಲೆಡೆ ಶಾಂತಿ ಕದಡುತ್ತಲೇ ಇದೆ. ಅದು ಮತ್ತೆ ಸರ್ವಜನಾಂಗದ ಶಾಂತಿಯ ತೋಟವಾಗಬೇಕು ಎಂದರೆ ಪ್ರಜಾಪ್ರಭುಗಳು ಮತ್ತು ಪ್ರಜಾಪ್ರತಿನಿಧಿಗಳು ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಗೌರವಿಸಬೇಕು ಎಂದರೆ ಸಂವಿಧಾನ ಕೃತಿಯ ಪೂಜೆ ಮಾಡುವುದು, ಅದನ್ನಿಟ್ಟುಕೊಂಡು ಪ್ರಾರ್ಥನೆ ಮಾಡುವುದು ಅಲ್ಲ. ಸಂವಿಧಾನ ರಚನೆಯ ಹಿಂದಿನ ಉದ್ದೇಶ ಮತ್ತು ಅದರ ಆಶಯಗಳನ್ನು ಅರಿತು ಅದಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು. ಅದರಲ್ಲೂ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮತ್ತು ಅವುಗಳ ಮೇಲೆ ನಿಯಂತ್ರಣ ಸಾಧಿಸುವ ಪತ್ರಿಕಾರಂಗ ಕೂಡ ಸಂವಿಧಾನದ ಆಶಯಗಳಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳಬೇಕಾಗುತ್ತದೆ. ಭಾರತ ಆಂಗ್ಲರ ಆಡಳಿತದ ಕಪಿಮುಷ್ಟಿಯಿಂದ ಮುಕ್ತವಾಗಿದ್ದು 1947 ಆಗಸ್ಟ್ 14ರ ಮಧ್ಯರಾತ್ರಿ. ಆಗ ನಮ್ಮ ಆಡಳಿತ ಸೂತ್ರಗಳಿಗೆ ಬೇಕಾದ ಮಾಹಿತಿ ಒದಗಿಸುವ ನಮ್ಮದೇ ಆದ ಸಂವಿಧಾನ ಇರಲಿಲ್ಲ. ಡಾ. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಕರಡು ರಚನಾ ಸಮಿತಿ ತನ್ನ ಕಾರ್ಯವನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಿತು. ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿದವರು ಡಾ. ಅಂಬೇಡ್ಕರ್ ಅವರು. ಅದರ ಫಲಶ್ರುತಿಯಾಗಿ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಭಾರತ ದೇಶದ ಪ್ರಜಾಪ್ರಭುತ್ವಕ್ಕೆ ಬೇಕಾದ ಬಹುದೊಡ್ಡ ಲಿಖಿತ ಸಂವಿಧಾನ 1950 ಜನವರಿ 26ರಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಜಾರಿಯಲ್ಲಿ ಬಂತು. ಸಂವಿಧಾನ ರಚನೆಯಾಗಿ ಈಗ 77 ವರ್ಷಗಳಾಗಿವೆ. ನಮ್ಮ ಸಂವಿಧಾನ ಸರ್ವಸಮಾನತೆಯನ್ನು ಎತ್ತಿ ಹಿಡಿದು ಭಾರತೀಯ ಎಲ್ಲ ಪ್ರಜೆಗಳಿಗೆ ನ್ಯಾಯ ಒದಗಿಸುವ, ಬೆಳಕು ಕರುಣಿಸುವ ಕಾರ್ಯ ಮಾಡುತ್ತಾ ಬಂದಿದೆ. ಆದರೂ ನಾವೀಗ ಹಲವು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಸುಳ್ಳೇನಲ್ಲ. ಪ್ರಸ್ತುತ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವ, ಸಂವಿಧಾನವನ್ನೇ ಬದಲಾಯಿಸುವ ಕೂಗು ಕೆಲವು ಪಟ್ಟಭದ್ರ, ಸನಾತನ ಪ್ರಜಾಪ್ರತಿನಿಧಿಗಳಿಂದಲೇ ಕೇಳಿಬರುತ್ತಿದೆ. ಅದಕ್ಕಾಗಿ ಹೊಸ ಸಂವಿಧಾನ ರಚನೆ ಮಾಡಬೇಕು ಎನ್ನುವ ಸನಾತನವಾದಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಜಾಪ್ರತಿನಿಧಿಗಳಾಗಿ ಆಯ್ಕೆಯಾಗುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಹಾಗೆ ಆಯ್ಕೆಯಾದವರು ಈಗಿರುವ ಸಂವಿಧಾನವನ್ನು ಅನುಮಾನದಿಂದಲೇ ನೋಡುತ್ತಿದ್ದಾರೆ. ನಮ್ಮ ಸಂವಿಧಾನದಂತಹ ಶ್ರೇಷ್ಠ ಸಂವಿಧಾನ ಮತ್ತೊಂದಿಲ್ಲ ಎಂದು ವಿಶ್ವವೇ ಮೆಚ್ಚಿಕೊಂಡಿರುವಾಗ ಪಟ್ಟಭದ್ರರು ಸನಾತನ ಧರ್ಮದ ನೆಪದಲ್ಲಿ ನಮ್ಮ ಸಂವಿಧಾನಕ್ಕೆ ಅಪಚಾರ ಬಗೆಯುವ ಕೃತ್ಯದಲ್ಲಿ ಮುಂದಾಗಿರುವುದು ಪ್ರಜಾಪ್ರಭುತ್ವದ ಸೋಲು ಎನ್ನದೇ ಇನ್ನೇನು ಹೇಳಲು ಸಾಧ್ಯ? ಭಾರತದಲ್ಲಿ ಹಲವು ಧರ್ಮಗಳಿದ್ದರೂ ಅವರೆಲ್ಲರೂ ಸಂವಿಧಾನವೇ ನಮ್ಮ ಮೊದಲ ಧರ್ಮ ಎಂದು ಗೌರವಿಸಬೇಕಿದೆ. ಭಾರತ ಹಲವು ಭಾಷೆ, ಹಲವು ಜಾತಿ, ಹಲವು ಸಂಸ್ಕೃತಿ, ಹಲವು ಧರ್ಮವುಳ್ಳ ವೈವಿಧ್ಯಮಯ ದೇಶ. ವೈವಿಧ್ಯತೆಯ ಮೂಲಕವೇ ಏಕತೆಯನ್ನು ಸಾಧಿಸುವುದು ಭಾರತೀಯರ ಹೆಗ್ಗಳಿಕೆ. ಆದರೆ ಇತ್ತೀಚಿನ ರಾಜಕಾರಣಿಗಳು ಒಂದು ದೇಶ, ಒಂದು ಭಾಷೆ, ಒಂದು ಧರ್ಮ ಎನ್ನುವ ಕೂಗೆಬ್ಬಿಸಿದ್ದಾರೆ. ಇದು ತುಂಬಾ ಅಪಾಯಕಾರಿ ನಿಲುವು. ಇದರ ಬಗ್ಗೆ ಪ್ರಜಾಪ್ರಭುಗಳು ಮತ್ತು ಪ್ರಜ್ಞಾವಂತರೆಲ್ಲರೂ ಗಂಭೀರವಾಗಿ ಆಲೋಚನೆ ಮಾಡಬೇಕಿದೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರಭಾತ್ಪೇರಿ, ವಿವಿಧ ವೇಷಭೂಷಣಗಳ ಪ್ರದರ್ಶನ, ಭಾರತೀಯ ಪರಂಪರೆಯ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಕವಾಯತು, ಸಾಂಸ್ಕೃತಿಕ ಕಾರ್ಯಕ್ರಮ, ರಾಷ್ಟ್ರಧ್ವಜಾರೋಹಣ ಇತ್ಯಾದಿ ಮಾಡುವ ರೂಢಿಯಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದಕ್ಕಾಗಿ ಸಾಕಷ್ಟು ಹಣವನ್ನು ವ್ಯಯ ಮಾಡುತ್ತಿವೆ. ಗಣರಾಜ್ಯೋತ್ಸವ ಎಂದರೆ ಇಷ್ಟೇ ಅಲ್ಲ, ಸರ್ಕಾರಗಳು ಜನರ ನೋವುಗಳಿಗೆ ಸ್ಪಂದಿಸಬೇಕು. ಹಾಗೆ ಸ್ಪಂದಿಸದೆ ಅಧಿಕಾರದ ಗದ್ದುಗೆಗಾಗಿ ಮುಸುಕಿನ ಗುದ್ದಾಟ ನಡೆಸುತ್ತಲಿವೆ. ಭ್ರಷ್ಟಾಚಾರ ಮಿತಿಮೀರುತ್ತಿದೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ದರ್ಪ, ದೌರ್ಜನ್ಯಗಳಿಗೆ ಕಡಿವಾಣ ಇಲ್ಲವಾಗಿದೆ. ಆಡಳಿತ ಸಂಪೂರ್ಣ ಕುಸಿಯುತ್ತಿದ್ದರೂ ಅದರ ಬಗ್ಗೆ ಪ್ರಜಾಪ್ರಭುಗಳಿಗೆ, ಪ್ರಜಾಪ್ರತಿನಿಧಿಗಳಿಗೆ ಚಿಂತನೆ ಇಲ್ಲವಾಗಿದೆ. ನಾವೇ ಕಾನೂನು ರಚನೆ ಮಾಡುವವರು. ಅಂಥ ಕಾನೂನು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಎನ್ನುವ ಅಹಂಕಾರ ಪ್ರಜಾಪ್ರತಿನಿಧಿಗಳಲ್ಲಿ ಅತಿಯಾಗುತ್ತಿದೆ. ಅವರಿಗೆ ಕಾನೂನು ಮತ್ತು ಮತದಾರರ ಭಯವೇ ಇಲ್ಲವಾಗಿದೆ. ಅಪರಾಧಕ್ಕೆ ಶಿಕ್ಷೆಯಾದರೆ ಮತ್ತೆ ಅದೇ ಕಾನೂನಿನ ಮೂಲಕ ಹೇಗೆ ಹೊರಬರಬಹುದೆಂಬ ಉಪಾಯಗಳು ಅವರಿಗೆ ಗೊತ್ತು. ಒಟ್ಟಾರೆ ನಮ್ಮಲ್ಲಿ ಸಂವಿಧಾನದ ಸರಿಯಾದ ಅರಿವು ಪ್ರಜಾಪ್ರಭು ಮತ್ತು ಪ್ರಜಾಪ್ರತಿನಿಧಿ ಇಬ್ಬರಿಗೂ ಇಲ್ಲವಾಗಿದೆ. ಪ್ರಜಾಪ್ರಭು ಚುನಾವಣಾ ಸಂದರ್ಭದಲ್ಲಿ ನೋಟು ಕೊಟ್ಟವರಿಗೆ ನನ್ನ ಮತ ಎನ್ನುವ ಆಮಿಷದಿಂದ ಹೊರಬರಬೇಕು. ಮತದಾನ ನನ್ನ ಹಕ್ಕು ಎಂದು ಅದನ್ನು ಅರ್ಹರಿಗೆ ದಾನವಾಗಿ ಕೊಡುವ ತ್ಯಾಗ ಮನೋಭಾವ ಬೆಳೆಯಬೇಕು. ಆತ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ತನ್ನ ಮತವನ್ನು ಚಲಾಯಿಸಬೇಕು. ದುಃಖದ ಸಂಗತಿ ಎಂದರೆ ಇಂದು ಮತ ದಾನವಾಗಿ ಉಳಿಯದೆ ಅದೊಂದು ವ್ಯಾಪಾರದ ಸರಕಾಗಿದೆ. ವ್ಯಾಪಾರ ಎಂದರೆ ಕೊಳ್ಳುವ ಮತ್ತು ಮಾರುವ ಪ್ರಕ್ರಿಯೆ ಇದ್ದದ್ದೇ.
ಹೀಗಾಗಿ ಅರ್ಹರು, ಜನಪರ ಕಾಳಜಿ ಇರುವವರು, ಸಂವಿಧಾನದ ಅರಿವುಳ್ಳ ಕಾನೂನು ತಜ್ಞರು ಚುನಾವಣೆಗೆ ಸ್ಪರ್ಧಿಸುವ ಅವಕಾಶದಿಂದಲೇ ವಂಚಿತರಾಗುತ್ತಿದ್ದಾರೆ. ಹಾಗಂತ ಅವರ ಜವಾಬ್ದಾರಿ ಇಲ್ಲವೆಂದಲ್ಲ. ಅವರು ಯಾವುದೇ ಆಮಿಷ ಒಡ್ಡದೆ ತಾನು ಆಯ್ಕೆಯಾದರೆ ತನ್ನ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿಪಡಿಸುತ್ತೇನೆ, ಏನೇನು ಕಾರ್ಯಗಳನ್ನು ಹೇಗೆ ಮಾಡುತ್ತೇನೆ ಎಂದು ಮತದಾರರಿಗೆ ಅರಿವು ಮೂಡಿಸಬೇಕು. ಆಯ್ಕೆಯಾದಲ್ಲಿ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ಸೇವಾ ಕಾರ್ಯಗಳನ್ನು ನಿಷ್ಠೆ ಮತ್ತು ನಿಸ್ಪೃಹತೆಯಿಂದ ಮಾಡಬೇಕು. ತಾನೊಬ್ಬ ಪ್ರಜಾಸೇವಕ ಎನ್ನುವ ಅರಿವು ಅವನದಾಗಬೇಕು. ಪ್ರಜಾಪ್ರತಿನಿಧಿ ಮತ್ತು ಪ್ರಜಾಪ್ರಭು ಇಬ್ಬರಲ್ಲೂ ಈ ವಿವೇಕ ಜಾಗೃತವಾದಾಗ ಮಾತ್ರ ಉತ್ತಮ ಆಡಳಿತ ಸಾಧ್ಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅದೆಷ್ಟು ಜನರು ತ್ಯಾಗ, ಬಲಿದಾನ ಮಾಡಿದ್ದಾರೆ ಎನ್ನುವ ಐತಿಹಾಸಿಕ ಪ್ರಜ್ಞೆ ಇರಬೇಕು. ಅವರ ಕನಸುಗಳನ್ನು ನನಸು ಮಾಡುವುದು ನಮ್ಮ ಜವಾಬ್ದಾರಿ ಎನ್ನುವ ಎಚ್ಚರ ಪ್ರಜಾಪ್ರಭು ಮತ್ತು ಪ್ರಜಾಪ್ರತಿನಿಧಿ ಇಬ್ಬರಿಗೂ ಇರಬೇಕು. ಗಣರಾಜ್ಯೋತ್ಸವದಂತಹ ರಾಷ್ಟ್ರೀಯ ಹಬ್ಬಗಳು ಪ್ರತಿಯೊಬ್ಬರ ಆತ್ಮಾವಲೋಕನಕ್ಕೆ ದಾರಿ ಮಾಡಿಕೊಟ್ಟು ಅವರಲ್ಲಿ ನಿಸ್ವಾರ್ಥ ಮನೋಭಾವ, ತ್ಯಾಗಬುದ್ಧಿ, ದೇಶಪ್ರೇಮ, ನೈತಿಕ ಪ್ರಜ್ಞೆ ಜಾಗೃತಗೊಳ್ಳಬೇಕು. ಗಣರಾಜ್ಯೋತ್ಸವ ಒಬ್ಬರ ಮೇಲೆ ಮತ್ತೊಬ್ಬರು ಟೀಕೆ ಅಥವಾ ಆದರ್ಶಗಳನ್ನು ಹೇಳುವ ದಿನವಾಗದೆ ಅವುಗಳ ಆಚರಣಾ ದಿನವಾಗಬೇಕು. ಪ್ರಜಾಪ್ರಭುಗಳು ಮತದಾನದ ದಿನವನ್ನು ಅದೊಂದು ಮಾಮೂಲಿ ಸಾರ್ವತ್ರಿಕ ರಜಾದಿನ ಎಂದು ಪರಿಭಾವಿಸದೆ ಅದು ದೇಶದ ಭವಿಷ್ಯವನ್ನು ನಿರ್ಧರಿಸುವ ಸುದಿನ ಎಂದು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಯೋಗ್ಯರಿಗೆ ತಮ್ಮ ಮತವನ್ನು ಚಲಾಯಿಸಬೇಕು. ಇಲ್ಲದಿದ್ದರೆ ರಿಯಲ್ ಎಸ್ಟೇಟ್, ಗಣಿಗಾರಿಕೆ, ಕ್ಯಾಸಿನೋ, ಭೂಗಳ್ಳತನ, ಮದ್ಯ ಮಾರಾಟ ಮುಂತಾದ ದಂಧೆಯಿಂದ ಕೋಟಿ ಕೋಟಿ ಹಣ ಲೂಟಿ ಮಾಡಿದವರು ಮಾತ್ರ ರಾಜಕೀಯ ಕ್ಷೇತ್ರಕ್ಕೆ ಧುಮುಕುತ್ತಾರೆ. ಅವರಿಗೆ ಹಣ ಬಿಟ್ಟರೆ ಮತ್ತಾವ ಅರ್ಹತೆಯೂ ಇರುವುದಿಲ್ಲ. ಹಣವೇ ಪ್ರಧಾನವಾಗಿ ಕಾನೂನನ್ನು ಅರಿತು ಅದನ್ನು ಗೌರವಿಸುವ, ಅನ್ಯಾಯದ ವಿರುದ್ಧ ಬಂಡೇಳುವ ಪ್ರವೃತ್ತಿಯೇ ಇಲ್ಲವಾಗಿದೆ. ಇದೇ ಪ್ರಜಾಪ್ರಭುತ್ವಕ್ಕೆ ಬಹುದೊಡ್ಡ ಏಟು ಎನ್ನುವುದನ್ನು ಮತದಾರ, ನೇತಾರ ಇಬ್ಬರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇದೆಲ್ಲ ಸುಧಾರಣೆಯಾಗಬೇಕಾದರೆ ಉಭಯತರೂ ಜಾಗೃತರಾಗಬೇಕು. ಭಾರತ ರಾಜ್ಯಗಳ ಒಂದು ಒಕ್ಕೂಟವಾಗಿದ್ದರೂ ಇಲ್ಲಿ ರಾಜಕೀಯ ಹಸ್ತಕ್ಷೇಪ ಮಿತಿಮೀರಿದೆ. ಆರ್ಥಿಕ ಅಸಮಾನತೆ ಹೆಚ್ಚಾಗಿದೆ. ಸಾಂಸ್ಕೃತಿಕ ಏಕರೂಪತೆಯ ಹೇರಿಕೆಯ ಹುನ್ನಾರ ನಡೆಯುತ್ತಿದೆ. ಪ್ರಜಾಪ್ರಭುತ್ವದ ಯಶಸ್ಸು ಆರ್ಥಿಕ ನ್ಯಾಯವನ್ನು ಅವಲಂಬಿಸಿದೆ. ರಾಜ್ಯ ಸರ್ಕಾರಗಳು ನೀಡುವ ತೆರಿಗೆಯನ್ನು ಸಂಬಂಧಿಸಿದ ರಾಜ್ಯಗಳು ಪಡೆಯಲು ಕೇಂದ್ರ ಸರ್ಕಾರದ ಮರ್ಜಿಗಾಗಿ ಕಾಯುವ ಪರಿಸ್ಥಿತಿ ಬಂದಿದೆ. ಕೇಂದ್ರದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿರುತ್ತದೋ ಅದೇ ಪಕ್ಷ ರಾಜ್ಯದಲ್ಲೂ ಇದ್ದರೆ ಅವರಿಗೆ ಹೆಚ್ಚು ಅನುದಾನ ಬರುವುದು. ಬೇರೆ ಪಕ್ಷಗಳಿದ್ದರೆ ಅವು ತಮ್ಮ ಪಾಲನ್ನು ಪಡೆಯಲು ಕೇಂದ್ರದ ಮುಂದೆ ಭಿಕ್ಷುಕರಂತೆ ನಿಲ್ಲುವ ಪರಿಸ್ಥಿತಿ ಇದೆ. ಈಗಂತೂ ದಕ್ಷಿಣ ರಾಜ್ಯಗಳು ಕೇಂದ್ರದ ಗಮನದಲ್ಲೇ ಇಲ್ಲವಾಗಿವೆ. ಇದು ಆಯಾ ರಾಜ್ಯದ ಅಭಿವೃದ್ಧಿ, ಶಿಕ್ಷಣ, ಆರೋಗ್ಯ ಮತ್ತಿತರ ಕ್ಷೇತ್ರಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಇದನ್ನು ಕೇಂದ್ರ ಸರ್ಕಾರ ಗಮನಿಸಿದರೂ ನ್ಯಾಯ ಒದಗಿಸುತ್ತಿಲ್ಲ. ಭಾರತ ಸರ್ವಜನಾಂಗದ ಶಾಂತಿಯ ತೋಟವಾಗಿರಲು ಆಯಾ ರಾಜ್ಯದ ಭಾಷೆ, ಸಂಸ್ಕೃತಿ, ಧರ್ಮ, ಸಂಪ್ರದಾಯಗಳ ಮೇಲೆ ಕೇಂದ್ರ ಸರ್ಕಾರ ಯಾವುದೇ ದಬ್ಬಾಳಿಕೆ ಮಾಡಬಾರದು. ಪ್ರಾದೇಶಿಕ ಅಸ್ಮಿತೆಯನ್ನು ಗೌರವಿಸಬೇಕು. ಸಾಂಸ್ಕೃತಿಕ, ಧಾರ್ಮಿಕ, ಭಾಷಿಕ ವೈವಿಧ್ಯತೆಯೇ ನಮ್ಮ ಬಲ ಎನ್ನುವುದನ್ನು ಅರಿಯಬೇಕು. ಪ್ರಸ್ತುತ ದಿನಮಾನಗಳಲ್ಲಿ ಧಾರ್ಮಿಕ ರಾಜಕಾರಣ ನಡೆಯುತ್ತಿರುವುದು ಸೂರ್ಯನಷ್ಟೇ ಸತ್ಯ. ಧರ್ಮ ದಯಾಮೂಲವಾಗಿ ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಜ್ಯೋತಿಯಾಗಬೇಕು. ಬದಲಾಗಿ ಅದು ರಾಜಕಾರಣದ ದಾಳ ಇಲ್ಲವೇ ಮತಬ್ಯಾಂಕ್ ಆಗಬಾರದು. ರಾಜಕೀಯ ಪ್ರತಿನಿಧಿಗಳು ಎಲ್ಲ ಧರ್ಮಗಳ ತತ್ವಾದರ್ಶಗಳನ್ನು ಗೌರವಿಸಬೇಕು. ಸಂವಿಧಾನ ಕೂಡ ದೇಶದಲ್ಲಿ ಒಂದೇ ಧರ್ಮವಿರಬೇಕು ಎಂದು ಎಲ್ಲೂ ಹೇಳಿಲ್ಲ. ಈ ತತ್ವಕ್ಕೆ ಚ್ಯುತಿ ಬಂದಲ್ಲಿ ಅಶಾಂತಿ ತಲೆದೋರುವುದು. ಇಂದು ರಾಜ್ಯಪಾಲರ ಹುದ್ದೆಯ ಬಗ್ಗೆಯೂ ಏನೆಲ್ಲ ಗುಮಾನಿ, ಗುಲ್ಲು ಇದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡವರಾದರೂ ಅವರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಘನತೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ವರ್ತಿಸಬೇಕಾದ್ದು ಅವರ ಕರ್ತವ್ಯ. ಆದರೆ ಇತ್ತೀಚೆಗೆ ಕೆಲವು ರಾಜ್ಯಗಳ ರಾಜ್ಯಪಾಲರು ಅಲ್ಲಿಯ ಸರ್ಕಾರದ ಆಡಳಿತದಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸುವ ಕಾರ್ಯ ಮಾಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಜಾರಿಯಲ್ಲಿ ತರುವ ವಿಧೇಯಕಗಳನ್ನು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದಾಗ ಅವರು ಮಾರ್ಗದರ್ಶನ ಮಾಡಬಹುದೇ ಹೊರತು ಅಡ್ಡಿಪಡಿಸಬಾರದು ಎನ್ನುವುದು ಅನೇಕರ ಅಭಿಪ್ರಾಯ. ಕಾನೂನು ಕತ್ತೆ ಎನ್ನುವುದುಂಟು. ಯಾಕೆಂದರೆ ಅದು ದುರ್ಬಲರನ್ನು ಶಿಕ್ಷಿಸುವ, ಸಬಲರನ್ನು ರಕ್ಷಿಸುವ ಪಕ್ಷಪಾತಕ್ಕೊಳಗಾಗುತ್ತಿದೆ. ಹಾಗಾಗಿ ತಿಮಿಂಗಿಲಗಳು ಕಾನೂನನ್ನೇ ತಮ್ಮ ಕೈವಶ ಮಾಡಿಕೊಂಡು ಸಾಮಾಜಿಕ ಶಾಂತಿಯನ್ನು ಕದಡುವ, ನೈತಿಕತೆ ಮತ್ತು ಸತ್ಯವನ್ನು ಅನುಮಾನದಿಂದ ನೋಡುವ, ದುಷ್ಟತನಕ್ಕೆ ಪ್ರೋತ್ಸಾಹ ನೀಡುವ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇದು ಮುಖ್ಯವಾಗಿ ರಾಜಕೀಯ ಪ್ರತಿನಿಧಿಗಳಿಗೆ ಹೆಚ್ಚು ಅನ್ವಯಿಸುತ್ತಿದೆ. ಅವರು ಏನೇ ಅಪರಾಧ ಮಾಡಿದರೂ ಅವರ ಅಪರಾಧ ನ್ಯಾಯಾಲಯದಲ್ಲಿ ಸಾಬೀತಾಗದೆ ಮತ್ತೆ ಹೊಸ ಹೊಸ ಅಪರಾಧವೆಸಗಲು ಮಂಜೂರಾತಿ ಪಡೆದಂತಾಗುತ್ತಿದೆ.
ಅಪರಾಧಿ ಯಾರೇ ಆಗಿದ್ದರೂ, ಅವನ ಅಪರಾಧ ಯಾವುದೇ ಆಗಿದ್ದರೂ ಅದಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸುವ ನೈತಿಕತೆಯನ್ನು ನ್ಯಾಯಾಂಗ ಬೆಳೆಸಿಕೊಂಡಾಗ ಮಾತ್ರ ಗಣರಾಜ್ಯೋತ್ಸವದ ಆಚರಣೆಗೆ ಮಾನ್ಯತೆ ಬರುತ್ತದೆ. ತಪ್ಪೆಸಗಿದ ಪ್ರಜಾಪ್ರತಿನಿಧಿ, ಮಂತ್ರಿ, ಶಾಸಕ, ಮುಖ್ಯಮಂತ್ರಿ, ಪ್ರಧಾನಿ ಯಾರೇ ಆಗಿದ್ದರೂ ಅವರಿಗೆ ಶಿಕ್ಷೆಯಾಗದಿದ್ದರೆ ಪ್ರಜಾಪ್ರಭುಗಳಿಗೆ ನ್ಯಾಯಾಂಗದ ಬಗ್ಗೆ ಗೌರವ ಮೂಡುವುದಿಲ್ಲ, ಆಡಳಿತದಲ್ಲಿ ಪಾರದರ್ಶಕತೆಯೂ ಉಳಿಯುವುದಿಲ್ಲ. ಪ್ರಜಾಪ್ರಭುತ್ವ ಇರುವ ದೇಶದಲ್ಲಿ ಅಧಿಕಾರ ಸ್ಥಾನದಲ್ಲಿ ಕೂರುವ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಪ್ರಜಾಪ್ರಭುಗಳು ಸ್ವಲ್ಪ ಎಚ್ಚರದಪ್ಪಿದರೂ ಅದರ ದುಷ್ಫಲವನ್ನು ತಾವೇ ಉಣ್ಣಬೇಕಾಗುತ್ತದೆ. ರಾಜಪ್ರಭುತ್ವ ಇದ್ದಾಗ ಯಥಾ ರಾಜ ತಥಾ ಪ್ರಜಾ ಎನ್ನುತ್ತಿದ್ದರು. ಪ್ರಜಾಪ್ರಭುತ್ವದಲ್ಲಿ ಯಥಾ ಪ್ರಜಾ ತಥಾ ರಾಜ ಎಂದು ಹೇಳಬೇಕಾಗುತ್ತದೆ. ಪ್ರಜಾಪ್ರಭುವಿನಂತೆ ಪ್ರಜಾಪ್ರತಿನಿಧಿ ಇರುತ್ತಾನೆ ಎನ್ನುವ ಸತ್ಯವನ್ನು ಯಾರೂ ಮರೆಯಬಾರದು. ಗಣರಾಜ್ಯೋತ್ಸವ ಎಂದರೆ ನಮ್ಮ ಸಂವಿಧಾನದ ಆಶಯಗಳನ್ನು ಸ್ಮರಿಸಿಕೊಂಡು ಅದನ್ನು ಯಥಾವತ್ತಾಗಿ ಆಚರಣೆಯಲ್ಲಿ ತರುವುದು. ಗಾಂಧೀಜಿಯವರು ಸರ್ವೋದಯ ರಾಜ್ಯದ ಕಲ್ಪನೆ ಹೊಂದಿದ್ದರು. ಅಲ್ಲಿ ಯಾರೋ ಕೆಲವರ ಏಳ್ಗೆ ಅಲ್ಲ, ಎಲ್ಲರ ಏಳ್ಗೆ ಸಮಾನವಾಗಿ ಆಗಬೇಕಾಗುತ್ತದೆ. ಈ ನೆಲೆಯಲ್ಲಿ ನಮ್ಮ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ಅಂಗ ಸರ್ವೋದಯ ಕಲ್ಪನೆಯನ್ನು ಸಾಕಾರಗೊಳಿಸುವ ಸಂಕಲ್ಪ ಮಾಡಬೇಕು. ಈಗಂತೂ ಯಾವ ಅಂಗವೂ ತನ್ನ ಮೌಲ್ಯಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲವೇನೋ ಎನ್ನುವ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲೆಡೆ ಭ್ರಷ್ಟಾಚಾರ ತಾಂಡವ ನೃತ್ಯ ನಡೆಸಿದೆ. ಹಾಗಂತ ನಿರಾಶರಾಗುವ ಅಗತ್ಯವಿಲ್ಲ. ನಮ್ಮಲ್ಲಿ ಆ 4 ಅಂಗಗಳಲ್ಲಿ ಮೌಲ್ಯಗಳನ್ನುಳಿಸಿಕೊಂಡು ಕಾರ್ಯನಿರ್ವಹಿಸುವವರು ಖಂಡಿತ ಇದ್ದಾರೆ. ದೇಶದ ಪ್ರಗತಿಗೆ ಪರಿಸರ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಆಡಳಿತ ತುಂಬಾ ಮುಖ್ಯ. ಸರ್ವೋದಯ ನೆಲೆಗೊಳ್ಳಬೇಕು ಎಂದರೆ ಈ 5 ಕ್ಷೇತ್ರಗಳಲ್ಲಿ ಸುಧಾರಣೆಯಾಗಬೇಕಾಗಿದೆ. ಹಾಗಾಗಲು ಕೇಂದ್ರ ಸರ್ಕಾರ ದೊಡ್ಡಣ್ಣನಂತೆ ವರ್ತಿಸದೆ ಸರ್ವೋದಯ ಕಲ್ಪನೆಯಂತೆ ಆಡಳಿತ ನಿರ್ವಹಿಸಿ ಅದನ್ನೇ ರಾಜ್ಯಗಳು ಮುಂದುವರಿಸುವಂತೆ ಮಾರ್ಗದರ್ಶನ ಮಾಡಬೇಕು. ಆದರೆ ಅಧಿಕಾರಕ್ಕೆ ಬರುವುದೇ ಮುಖ್ಯ ಎನ್ನುವ ರಾಜಕಾರಣಿಗಳು ಉಚಿತ ಭಾಗ್ಯಗಳಿಗೆ ಹೆಚ್ಚು ಒತ್ತು ಕೊಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಉಚಿತ ಭಾಗ್ಯಗಳ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತೆಂದು ಬಿಹಾರದಲ್ಲಿ ಪ್ರತಿ ಕುಟುಂಬದ ಖಾತೆಗೆ 10,000 ಹಣ ಹಾಕಿದ್ದನ್ನು ನೋಡಿದ್ದೇವೆ. ಅದೇ ಅವರ ಗೆಲುವಿಗೆ ಕಾರಣ. ಹೀಗೆ ಮತದಾರರನ್ನು ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದವರು ಸರ್ವೋದಯದ ಕನಸನ್ನು ನನಸಾಗಿಸಲು ಸಾಧ್ಯವಿಲ್ಲ. ಏಕೆಂದರೆ ಆಗ ಅಧಿಕಾರಕ್ಕೆ ಬರುವವರು ಬಹುತೇಕ ಕ್ರಿಮಿನಲ್ಗಳೇ ಆಗುವ ಅಪಾಯವಿದೆ. ಕ್ರಿಮಿನಲ್ಗಳಿಂದ ಗಣರಾಜ್ಯೋತ್ಸವ ಅರ್ಥ ಕಳೆದುಕೊಳ್ಳುತ್ತದೆ.